ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಗ್ರಾಹಕರಿಗೆ ಹಿತವಲ್ಲದ ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನೌಕರರ ಸಂಘದ ಒಕ್ಕೂಟದೊಂದಿಗೆ ವಿವಿಧ ಸಂಘಗಳ ಆಗ್ರಹ. ಹಿಂದಿನಿಂದಲೂ ಕೆಪಿಟಿಸಿಎಲ್, ಮೆಸ್ಕಾಂ ಹಾಗೂ ರೈತರು ಸೇರಿದಂತೆ ಉಳಿದ ವಿದ್ಯುತ್ ಗ್ರಾಹಕರ ನಡುವೆ ಭಾವನಾತ್ಮಕವಾದ ಸಂಬಂಧ ಬೆಳೆದು ಬಂದಿದೆ. ರಾತ್ರಿ ಹಗಲು ಎನ್ನದೆ ಸಿಬ್ಬಂದಿಗಳು ಗ್ರಾಹಕರಿಗೆ ಸ್ಪಂದಿಸುವುದು ಹಾಗೂ ಸಂಸ್ಥೆಯ ಏಳಿಗೆಯಲ್ಲಿ ರೈತರು ಸೇರಿದಂತೆ ಗ್ರಾಹಕರು ಸಹಕರಿಸುತ್ತಾ ಬಂದಿದ್ದಾರೆ. ಆದರೆ ಏಕಾಏಕಿ ಈ ವ್ಯವಸ್ಥೆಯನ್ನು ಟಾಟಾ ಕಂಪನಿಯಂತಹ ಖಾಸಗಿ ಕಂಪನಿಗಳಿಗೆ ವಹಿಸಿ ಮುಂದೆ ಗ್ರಾಹಕರ ಹಿತವಲ್ಲದ ವಿದ್ಯುತ್ ಖಾಸಗೀಕರಣದ ಹುನ್ನಾರ ನಡೆಸುವ ಮೂಲಕ ಎಲ್ಲರಿಗೂ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನೌಕರರ ಸಂಘದ ಒಕ್ಕೂಟದ ಆಶ್ರಯದಲ್ಲಿ ವಿವಿಧ ಸಂಘಗಳ ಬೆಂಬಲದೊಂದಿಗೆ ಸಾಗರದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಒಕ್ಕೂಟದ ಪ್ರಮುಖರು, ವಿದ್ಯುತ್ ಸಂಸ್ಥೆಗಳನ್ನು ಖಾಸಗಿ ಕಂಪನಿಗಳಿಗೆ ನೀಡುವುದರಿಂದ ಗ್ರಾಮೀಣ ಗ್ರಾಹಕರಿಗೆ, ಅದರಲ್ಲಿಯೂ ಕೃಷಿ ನೀರಾವರಿಯನ್ನು ಬಳಸುತ್ತಿರುವ ವಿದ್ಯುತ್ ಸಂಪರ್ಕ ಪಡೆದ ರೈತರಿಗೆ ಯಾವ ರೀತಿಯ ತೊಂದರೆಯಾಗಲಿದೆ ಎನ್ನುವುದನ್ನು ವಿವರಿಸಿರುವುದಲ್ಲದೆ ಇದುವರೆಗೆ ಉತ್ತಮ ರೀತಿಯಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವ ನೌಕರರು ಬೀದಿಗೆ ಬರುವಂತಾಗಲಿದೆ ಎಂದು ಹೇಳಿದರು. ಇದರ ಜೊತೆಗೆ ಕೇವಲ ಲಾಭದಾಯಕ ಪ್ರದೇಶಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿರುವ ಟಾಟಾ ಖಾಸಗಿ ಕಂಪನಿ ಲಾಭದ ಲೆಕ್ಕಾಚಾರ ಮಾತ್ರ ಹಾಕುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಮುಂದೆ ತಮಗೆ ಬೇಕಾದಷ್ಟು ದರ ಹೆಚ್ಚಿಸಿ ಗ್ರಾಹಕರಿಗೆ ವಂಚನೆಯಾಗುವುದು ಕೂಡ ಖಚಿತ ಎಂದು ಹೇಳಿದರು. ಈ ವೇಳೆ ಮೆಸ್ಕಾಂ ನಿವೃತ್ತ ನೌಕರ ಒಕ್ಕೂಟದ ಮಾಜಿ ಉಪಾಧ್ಯಕ್ಷ ಎಚ್.ಎಲ್. ಶ್ರೀಧರ್, ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ದುರ್ಗಪ್ಪ, ಮಂಜುನಾಥ್, ಮಾಜಿ ಸದಸ್ಯರಾದ ಹಿರೇಮಠ್, ಸುರೇಂದ್ರ, ಮೆಸ್ಕಾಂ ಸಾಗರ ವಿಭಾಗದ ಇಇ ಚಂದ್ರಶೇಖರ್, ಎಒ ಮಂಜಪ್ಪ, ಸೊರಬ, ಎಇಇ ನಂದೀಶ್, ಸವಿತಾ, ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸೋಮಶೇಖರ್ ಮತ್ತಿತರರು ಮಾತನಾಡಿದರು. ಸಂಘದ ಸತೀಶ್, ಮಹಾಬಲೇಶ್ವರ, ಮಂಜು, ಪ್ರಶಾಂತ್ ಸೇರಿದಂತೆ ಮೆಸ್ಕಾಮಿನ ಎಲ್ಲ ಸಿಬ್ಬಂದಿಗಳು ಇದ್ದರು. ಪ್ರತಿಭಟನೆಗೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಬಲ ನೀಡಿತ್ತು. ಈ ನಡುವೆ ಕೆಪಿಟಿಸಿಎಲ್ ನೌಕರರು ಒರಿಸ್ಸಾದಲ್ಲಿ ಮಾಡಿದ ಸಾಧನೆ ಕುರಿತು ಮಾತನಾಡಿದ ನಂದೀಶ್, ಇದೇ ಟಾಟಾ ಕಂಪನಿ ವಿದ್ಯುತ್ ಖಾಸಗೀಕರಣ ಪಡೆದ ಒರಿಸ್ಸಾ ರಾಜ್ಯದಲ್ಲಿ ಈ ಹಿಂದೆ 2018ರಲ್ಲಿ ವಿದ್ಯುತ್ ತೊಂದರೆಯಾದಾಗ ನಿರ್ವಹಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಆಗ ಸಾಗರ, ಶಿವಮೊಗ್ಗವೂ ಸೇರಿದಂತೆ ಕರ್ನಾಟಕದಿಂದ 2,000 ಕೆಪಿಟಿಸಿಎಲ್ ನೌಕರರು ಹೋಗಿ ದುರಸ್ತಿ ಮಾಡಿ ವಿದ್ಯುತ್ ಸಂಪರ್ಕ ಸುಗಮಗೊಳಿಸಿರುವ ಉದಾಹರಣೆ ಇದೆ. ಈಗಲೂ ನಮ್ಮ ನೌಕರರ ಕಾರ್ಯಕ್ಷಮತೆಯ ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಳ್ಳದೆ ಖಾಸಗೀಕರಣಕ್ಕೆ ಓಲೈಸಿದರೆ ಮುಂದೆ ಇಲ್ಲಿಯೂ ತೊಂದರೆ ಅನುಭವಿಸಬೇಕು ಎಂದು ಹೇಳಿದರು. ಪ್ರೈವೇಟ್ ಕಂಪನಿನೇ ಕೆಲಸ ಮಾಡ್ತಾ ಇತ್ತು. ಆದರೆ ನಮ್ಮ ಈ ಒಂದು ಸಾಗರದಿಂದ ಒಂದು ಟೀಮ್ನ ನಾವು ಕಳಿಸಿ ಕೆಲಸ ಮಾಡಿಸಿದಂಥ ಉಂಟು. ಪ್ರೈವೇಟ್ ಕಂಪನಿ ಒಂದ್ಸಲ ಫೆಡರೇಷನ್ ಇದು ಪ್ರಾಬ್ಲಮ್ ಆದಾಗ ನಮ್ಮ ಸಾಗರದಿಂದ ಲೋಕೇಶ್ ಅಂತ ಒಬ್ಬ ಹುಡುಗ, ಅವನ ಜೊತೆಗೆ ಒಂದು ಬ್ಯಾಚ್, ಶಿವಮೊಗ್ಗದಿಂದ 40 ಜನದ ಬ್ಯಾಚು, ಕರ್ನಾಟಕ ರಾಜ್ಯದಿಂದ 2,000 ಜನ ಬ್ಯಾಚನ್ನು ನಾವು ಅಲ್ಲಿ ಕಳಿಸಿ ಕೆಲಸ ಮಾಡಿಸಿ ಆ ಒಂದು ರಾಜ್ಯವನ್ನು ನಾವು ಬೆಳಗಿದಂಥ ಇತಿಹಾಸ ನಮ್ಮ ಒಂದು ಕೆಪಿಟಿಸಿಎಲ್ ಶಕ್ತಿ. ಆ ಶಕ್ತಿಯನ್ನು ತಯಾರಿಲ್ಲ ಅಂತ ಪ್ರೈವೇಟ್ ಕಂಪನಿ ಆಗದಿರೋಂಥ ಕೆಲಸನ ನಾವು ಕೆಪಿಟಿಸಿಎಲ್ ಮಾಡಿದ್ದೇವೆ. ಇನ್ನು ಮುಂದೆನೂ ಇದೇ ರೀತಿಯ ಸೇವೆಯನ್ನು ನಾವು ಕೊಡ್ತೇವೆ. ಇದು ನಮ್ಮ ಸಾರ್ವಜನಿಕರಿಗೆ ಅರ್ಥ ಮಾಡಿಸಬೇಕಾಗಿದ್ದಂಥ ಮುಖ್ಯವಾದ ಒಂದು ಇದು ನಮ್ಮ ಲೈನ್ಮೆನ್ಗಳ ಶಕ್ತಿ ಈ ಥರ ಇದೆ. ಆದ್ದರಿಂದ ದಯವಿಟ್ಟು ಇದನ್ನು ಸಾರ್ವಜನಿಕ ಗಮನಕ್ಕೆ ತರಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ನಮ್ಮ ಅಧ್ಯಕ್ಷರಾದ ಬಲರಾಮ್ ಅವರ ಮಾರ್ಗದರ್ಶನದಲ್ಲಿ ದುರ್ಗಾಪುರ ಮುಂದಾಳದಲ್ಲಿ ಇವತ್ತು ಒಂದು ಮೀಟಿಂಗ್ ಕರ್ಕೊಂಡು ದ್ವಾರ ಸಭೆ ಅಂತ ಮಾಡ್ತಾ ಇದ್ವಿ. ಉದ್ದೇಶ ಒಂದೇ, ಇವತ್ತು ಟಾಟಾ ಕಂಪ್ನಿ ಅಂತ ಏನಿವತ್ತು ನಮ್ಮ ಭೂತ ಬಂದಿದೆ ಆ ಭೂತ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು, ಓಡಿಸೋದ್ರ ಜೊತೆಲಿ ಅದು ಯಾವುದೇ ಕಾರಣಕ್ಕೂ ಪರವಾನಿಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನಕ್ಕೆ ಇವತ್ತು ಒಂದು ಸಭೆ ಕರೆದಿದೆ. ಮುಖ್ಯವಾಗಿ ಈ ಟಾಟಾ ಕಂಪ್ನಿಗಳು ಬಂದಾಗ ಏನಾಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಖಾಸಗೀಕರಣ ಕೊಟ್ಟಲ್ಲಿ ಗ್ರಾಹಕರಿಗೆ ಭಾಳ ತೊಂದರೆಗಳಾಗುತ್ತೆ. IPS ಸೆಟ್ ಆಗಿರ್ಬೋದು, ಭಾಗ್ಯಯುತ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಏನಿವತ್ತು ಗೌರ್ಮೆಂಟಿಂದ ಸವಲತ್ತುಗಳನ್ನ ಫ್ರೀ ಕೊಡ್ತಾ ಇದ್ದಾರೆ, ಯಾವುದೇ ಇವತ್ತು ಕೊಡೋಕ್ಕಾಗೋದಿಲ್ಲ. ಟಾಟಾ ಕಂಪ್ನಿ ಬಂದರೆ ಅವನು ಲಾಭಕ್ಕೋಸ್ಕರ ಬರೋದು ಬಿಟ್ಟರೆ ಲಾಸಿಗೆ ಇವತ್ತು ಯಾವುದೇ ಕಾರಣಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾ ಹೇಳೋ ಮಿತ್ರಗಳೆಲ್ಲ ಹೆಚ್ಚು ನಮ್ಮ ಗ್ರಾಹಕರೇ ಆಗಿರ್ಬೋದು, ರೈತರ ಸಂಘ ಮಿತ್ರರಾಗಿರ್ಬೋದು, ಸಂಘ ಸಂಸ್ಥೆ ಗ್ರಾಮೀಣ ಪಂಚಾಯತಿನಲ್ಲಿರೋಂಥ ಗ್ರಾಹಕರಾಗಿರ್ಬೋದು, ಇವರೆಲ್ಲರಿಗೂ ನಾವು ಮನವರಿಕೆ ಮಾಡೋದು ನಮ್ಮ ಧರ್ಮ. ಇವತ್ತು ವೆಂಕಟೇಶ 700 ರೂಪಾಯಿ ಇದ್ದು 15 ರೂಪಾಯಿ ಮಾಡ್ತಾನೆ ನಾವು ಕಾಂಟ್ರಾಕ್ಟ್ ಬಂದರೆ, ನಾಳೆ ದಿನ ಏನಾದರೂ ಅವನು ಕಂಪ್ನಿ ಅವನಿಗೇನಾದರೂ ಪರವಾನಿಗೆ ಕೊಟ್ಟಲ್ಲಿ ಅವ್ನು ಲಾಭಕ್ಕೋಸ್ಕರ ಬರೋದು, ಲಾಸಿಗೋಸ್ಕರ ಬರೋದಿಲ್ಲ. ಅವನೇನು ಇವತ್ತು 790 ನಾವು ಮಾಡ್ತಾ ಇದ್ದೀವಿ, ಅದು 10 ರೂಪಾಯಿ ಆಗಿರ್ಬೋದು, 12 ರೂಪಾಯಿ ಆಗಿದ್ದು ನೀಟೇಷನ್ ಇದನ್ನು ರೆವಿನ್ಯೂ ಜಾಸ್ತಿ ಮಾಡ್ತಾರೆ. ಅವಾಗ ಕಟ್ಟೋಕ್ಕಾಗೋದಿಲ್ಲ. ಭಾಗ್ಯವತಿಗಾಗಿರ್ಬೋದು, ಬಡವರೆಲ್ಲ ಎಲ್ಲೋಗ್ತಾರೆ ಅಂಥ ಪರಿಸ್ಥಿತಿ ಇವತ್ತು ಇದಾಗಿದೆ. ದಯವಿಟ್ಟು ನನ್ನ ಒಂದು ಮನವಿ ಇಷ್ಟೇ, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು,
ಕೇಂದ್ರ ಆಗಿರ್ಬೋದು ಮನವರಿಕೆ ಮಾಡಿ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ರೈತರ ಸಂಘ ಆಗ್ಬೋದು, ಸೆಂಟ್ರಲ್ ಕಮಿಟಿ ಆಗ್ಬೋದು, ಇತರ ರಾಜ್ಯ ಎಲ್ಲದೂ ಒಕ್ಕೂಟದಿಂದ ಏನು ನಮ್ಮ ಮಾಡಿದ್ದೀವಿ ಒಂದು ಟೀಮು, ಆ ಟೈಮನ್ನು ಕರೆದುಬಿಟ್ಟು ವಿಚಾರಣೆ ಮಾಡಿ ಮುಂದಿನ ಆಗೋಗ ಬಗ್ಗೆ ಯೋಚನೆ ಮಾಡಬೇಕು. ಖಾಸಗೀಕರಣ ಬಗ್ಗೆನೇ ಮಾತಾಡ್ತಾನೆ ಇದ್ರು. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ದಿಢೀರ್ನಂತ ಈ ಟಾಟಾ ಪವರ್ ಕಂಪನಿ ಏನಾಗಿದೆ, ಈಗ ಆಲ್ರೆಡಿ ಈಗ ವಿದ್ಯುತ್ ಕ್ಷೇತ್ರಕ್ಕೆ ಅರ್ಜಿ ಹಾಕಿದೆ. ಈ ಅರ್ಜಿ ಮನವಿಯನ್ನು ತಿರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸೇರಿ ಒಂದು ಹೋರಾಟ ಮಾಡ್ತಿದ್ವಿ. ಅದು ಇದರಿಂದ ಏನಾಗುತ್ತೆ ಅಂದರೆ, ಈ ಟಾಟಾ ಪವರ್ ಕಂಪನಿ ಏನಾಗಿದೆ ಅಂತಂದರೆ, ಈಗ ನಮ್ಮ ಈ ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಮಾತ್ರ ಅದು ಅರ್ಜಿ ಹಾಕಿದೆ. ಅದರಲ್ಲೂ ಸಹಿತ ಈಗ ನಮ್ಮ ಮೆಸ್ಕಾಮಲ್ಲಿ ಶಿವಮೊಗ್ಗ, ಉಡುಪಿ, ಮಂಗಳೂರು ಅಂದರೆ ಎಲ್ಲಿ ಲಾಭದಾಯಕ ಇದೆಯೋ ಅಲ್ಲಿ ಮಾತ್ರ ಕೈ ಹಾಕ್ತಾ ಇದೀವಿ. ಯಾಕೆಂದರೆ ಅದಕ್ಕೆ ಲಾಸ್ ಆಗೋಂಥದ್ದು ಕಂಪ್ನಿ, ಅದು ಲಾಸ್ ಆಗೋಂಥ ಏರಿಯಾ ಬೇಡದಾಗಿದೆ ಅದಕ್ಕೆ. ಆ ನಿಟ್ಟಿನಲ್ಲಿ ಈಗ ನಾಳೆ ದಿನ ಈಗ ನಮ್ಮಲ್ಲಿ ಹೇಗೆ ಅಂದರೆ, ಈಗ ಇದೇ ನಂಬ್ಕೊಂಡು ನಾವಾಗಲಿ ನಮ್ಮ ಕುಟುಂಬ ಆಗಲಿ ಜೀವನ ಮಾಡ್ತಾಯಿದ್ವಿ. ಆ ಟಾಟಾ ಕಂಪ್ನಿಯವ್ರು ಬಂದಮೇಲೆ ಅಪಾಯಿಂಟ್ಮೆಂಟ್ ನಮ್ಮನ್ನು ಇದು ಮಾಡ್ತೀವಿ. ಆಲ್ರೆಡಿ ಈಗ ಅವರು ಸಪ್ರೇಟ್ ಅಪಾಯಿಂಟ್ಮೆಂಟನ್ನೇ ಒಂದು ಪೇಪರ್ ನೋಟಿಫಿಕೇಶನ್ ಹಾಕ್ಬಿಟ್ಟಿದ್ದಾರೆ. ಈಗ ಇನ್ನೂ ಅವರಿಗೆ ಆಗಲೇ ಇಲ್ಲ ಯಾವುದು ಈ ಕಂಪ್ನಿ ಕೊಡೋದ್ರ ಬಗ್ಗೆ ಇನ್ನೂ ಚರ್ಚೆಯಲ್ಲಿದೆ ಬಿಟ್ಟರೆ, ಆದರೆ ಅಷ್ಟು ಬೇಗ ಅವ್ರು ಆಲ್ರೆಡಿ ಅಪ್ಲಿಕೇಶನ್ ಮತ್ತು ನೋಟಿಫಿಕೇಶನ್ ಹಾಕಿದ್ದಾರೆ ಅಪಾಯಿಂಟ್ಮೆಂಟಿಗೆ. ಈ ದಿಕ್ಕಿನಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಈಗ ಖಾಸಗೀಕರಣ ಅಂದ ತಕ್ಷಣ ಅವ್ರೇನು ಬಂದಿಲ್ಲಿ ಕಷ್ಟಪಡೋಕ್ಕೆ ಇರಲ್ಲ. ನಾವು ಎಷ್ಟೊಂದು ಲೈನ್ಗಳನ್ನು ಮಾಡಿದ್ದೀವಿ, ಎಷ್ಟೊಂದು ಸೆಂಟರ್ಗಳನ್ನು ಮಾಡಿದ್ದೇವೆ, ಎಷ್ಟೊಂದು ಸ್ಟೇಷನ್ಗಳನ್ನು ಮಾಡಿದ್ದೀವಿ, ಎಷ್ಟೊಂದು ಬಿಲ್ಡಿಂಗ್ಗಳನ್ನು ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದನ್ನು ಅವ್ರು ಬಂದು ಚೇರ್ ಮೇಲೆ ಕೂತ್ಕೊಂಡು ಯಜಮಾನಿಕೆ ಮಾಡ್ತಾರೆ. ಜೊತೆಗೆ ಇರೋ ರೇಟನ್ನು ಹೈಕ್ ಮಾಡ್ತಾರೆ. ಇದರಿಂದ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ನೌಕರರು ಬಿಡಿ, ಅವ್ರದ್ದೇನೋ ಒಂದು ಜೀವನ ನಡೆಯುತ್ತೆ. ಸಾಮಾನ್ಯ ತಿಳುವಳಿಕೆ ನಾವು ಯಾರಿಗೆ ಕೊಡಬೇಕಾಗಿದೆ ಅಂದರೆ ರೈತರಿಗೆ. ಬಹಳ ಮುಖ್ಯವಾದ ವಿಚಾರ ಅಂದರೆ ರೈತರಿಗೆ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ 10 ಎಕರೆ ತನಕ ಫ್ರೀ ಸಪ್ಲೈಯನ್ನು ನಮ್ಮ ಬೋರ್ಡ್ ಕೊಡ್ತಾ ಇದೆ. ಖಾಸಗಿ ಅವ್ರು ಬಂದು ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಅವ್ರು ಯಾಕೆ ಪುಕ್ಕಟ್ಟೆ ಕೊಡ್ತಾರೆ? ಅವ್ರು ದುಡ್ಡು ಕೊಟ್ಟು ಬಂಡವಾಳ ಹಾಕಿ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಬರೋ ಉದ್ದೇಶನ ನಾವು ದುಡ್ಡನ್ನು ದುಪ್ಪಟ್ಟು ಮಾಡಬೇಕು, 3 ಪಟ್ಟು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಅವ್ರು ಬಂದಾಗ ಎಲ್ಲ ವ್ಯವಸ್ಥೆ ಕುರ್ಚಿ ಟೇಬಲ್ ಎಲ್ಲ ಹಾಕಿ ಅಲಂಕಾರ ಮಾಡಿ ನಾವು ಬಿಟ್ಟು ಕೊಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ತಾವು ದುಡ್ಡು ಮಾಡೋಕ್ಕೆ ಏನು ಬೇಕೋ ಆ ದಾರಿ ಮಾತ್ರ ಹುಡುಕಿರ್ತಾರೆ ಹೊರತು ನೌಕರರ ವಿಚಾರಗಳಾಗಲಿ, ರೈತರ ಸಮಸ್ಯೆಗಳಾಗಲಿ, ಇಂಡಸ್ಟ್ರಿಯಲಿಸ್ಟ್ಗಳ ಸಮಸ್ಯೆ ಆಗಲಿ, ಸಾಮಾನ್ಯ ಪ್ರಜೆಗಳದು KPTCL ನಾವು ಕಳೆದ ಏನು ನಮ್ಮ ಜೋಗ್ ಫಾಲ್ಸ್ನಲ್ಲಿ ಇವತ್ತು ಶರಾವತಿ ಏನು ಜನರೇಟಿಂಗ್ ಸ್ಟೇಷನ್ ಇದೆ, ಲಿಂಗನ್ಮಕ್ಕಿ ಜನರೇಟಿಂಗ್ ಸ್ಟೇಷನ್ ಇದೆ, ಇವೆಲ್ಲವೂ ಕೂಡ ನಿರ್ಮಾಣ ಮಾಡಲಿಕ್ಕೆ ನಮ್ಮಂಥ ಸಿಬ್ಬಂದಿಗಳು ಕೈ ಜೋಡಿಸಿದ್ದಾರೆ. ಅಲ್ಲಿಂದ ವಿದ್ಯುತ್ತನ್ನು ಬೆಂಗಳೂರು ಆಗಿರ್ಬೋದು, ಕರ್ನಾಟಕದ ಇತರ ರಾಜ್ಯಗಳಿಗೆ ಸಂಪರ್ಕ ಸಾಧಿಸಲಿಕ್ಕೆ ನಮ್ಮ ಸಿಬ್ಬಂದಿಗಳು ಶ್ರಮವಹಿಸಿದ್ದಾರೆ. ಅವರ ರಕ್ತವನ್ನು, ಜೀವವನ್ನು ಒತ್ತೆ ಇಟ್ಟಿದ್ದಾರೆ. ಇಷ್ಟು ಶ್ರಮವಹಿಸಿ ನಾವು ಈ ಒಂದು ಸಂಸ್ಥೆಯನ್ನು ಇಷ್ಟು ವರ್ಷಗಳ ಕಾಲ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಜೊತೆಯಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಪ್ರತಿಯೊಂದು ಮನೆ ಬಾಗಿಲಿಗೆ ಮುಟ್ಟುವಂಥ ಕೆಲಸಗಳನ್ನು ನಾವು ನೌಕರರು ಸಿಬ್ಬಂದಿಗಳು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾವು ಯಾವುದೇ ಸರ್ಕಾರದ ಒಂದೇ ಒಂದು ಯೋಜನೆಗಳನ್ನು ನಾವು ಅಲ್ಲಗಳೆದಿಲ್ಲ. ಪ್ರತಿಯೊಂದು ಯೋಜನೆಗಳು ಏನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಅಷ್ಟು ಯೋಜನೆಗಳನ್ನು ನಾವು ಯಶಸ್ವಿಯಾಗಿ ತಲುಪಿಸಿದ್ದೇವೆ. ಯಶಸ್ವಿಯಾಗಿ ಗ್ರಾಹಕರಿಗೂ ತಲುಪಿದೆ. ಅಚ್ಚುಕಟ್ಟಾಗಿ ನಾವು ವ್ಯವಸ್ಥೆಯನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಿರ್ತಕ್ಕಂಥದ್ದು ಈ ಒಂದು ಪ್ರೈವೇಟೈಸೇಷನ್ ಬಗ್ಗೆ ನಮ್ಮದು ಯಾವುದೇ ರೀತಿಯ ಒಂದು ವಿರೋಧ ಇಲ್ಲ. ಆದರೆ ಪ್ರೈವೇಟೈಸೇಷನ್ ಮಾಡೋಕ್ಕೂ ನಮ್ಮಲ್ಲಿರ್ತಕ್ಕಂಥ 50,000 ಕುಟುಂಬಗಳ ಒಂದು ಏನು ನಿರ್ವಹಣೆಗೆ ಏನು ಕ್ರಮ, ಮುಂದಿನ ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕು, ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಈ ಪ್ರೈವೇಟೈಸೇಷನ್ ನಮ್ಮ ಇಲಾಖೆ ಒಳಗೆ ಬರ್ತದೆ ಅಂತ ಹೇಳಿದ್ರೆ ಅದು ಹೇಗೆ ಬರ್ತದೆ, ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲ. ಕೇವಲ ಏನು ಪ್ರೈವೇಟೈಸೇಷನ್ ಕಂಪನಿ ಬಂದಿದೆ, ಟಾಟಾ ಪವರ್ ಕಂಪನಿ, ಅದು ಸ್ಥಳೀಯ ಸಂಸ್ಥೆಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಮುಖಾಂತರ ನಡೀತಾ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಏನು ಮಾಹಿತಿ ಇದೆ? ನಮಗೆ ಇದುವರೆಗೂ ಕೂಡ ನಮ್ಮ ಒಕ್ಕೂಟಕ್ಕಾಗಲಿ ಯಾವುದೇ ರೀತಿಯ ಈ ಒಂದು ಸಂಬಂಧ ಒಂದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಭಯ. ಏನು ಭಯ? ಅವರು ಕೊಡ್ತಕ್ಕಂಥ ವಿದ್ಯುತ್ತು ಎಲ್ಲಿದು? ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಜಾಲದಿಂದಲೇ ವಿದ್ಯುತ್ ಕೊಡಬೇಕು, ಬಿಟ್ಟರೆ ಪ್ರತ್ಯೇಕ ಜಾಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಈಗಿನ ಸಂದರ್ಭಗಳಲ್ಲಿ. ಈ ಒಂದು ಟಾಟಾ ಕಂಪನಿ ಏನಾದರೂ ನಮ್ಮಲ್ಲಿ ಪ್ರವೇಶ ಮಾಡ್ತು, ಅದಕ್ಕೆ ಅನುಮತಿ ಕೊಟ್ಟರು ಅಂದರೆ ನಮಗಿಂತನೂ ನೌಕರರಿಗೂ ತೊಂದರೆಗಿಂತನೂ ಗ್ರಾಹಕರಿಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಗೃಹ ಜ್ಯೋತಿಗಳೆಲ್ಲವೂ ಕೂಡ ಅವು ಕೊಡಲಿಕ್ಕೆ ಅವರಿಂದ ಸಾಧ್ಯವಾಗಲ್ಲ. ಗೌರ್ಮೆಂಟು ಅದರಲ್ಲಿ ಇಂಟರ್ಫೈರ್ ಆಗೋಕ್ಕಾಗಲ್ಲ. ಭಾಳಷ್ಟು ತೊಂದರೆ ಅವರಿಗೆ ಕೊಟ್ಟ ಮೇಲೆ
ಕೊಟ್ಟು ಆ ಸಂದರ್ಭದಲ್ಲಿ ಗ್ರಾಹಕರಿಗೆ ತುಂಬ ತೊಂದರೆ ಆಗ್ತದೆ. ನಮಗೆ ಈ ಖಾಸಗೀಕರಣದ ಭೂತ ಹೆಚ್ಚು ಕಡಿಮೆ ನಾವು ಒಂದು 20 ವರ್ಷ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಬಂದ್ವಿ. ಪ್ರತಿ ಹಂತದಲ್ಲೂ 5 ವರ್ಷಕ್ಕೊಂದ್ಸರಿ ಇದು ಮುಂದುವರಿತಾ ಬರ್ತಾ ಇತ್ತು. ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವರ್ಷ ಬರ್ತಾ ಇದೆ. ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ದಿನ ಬರೋ ಸ್ಟೇಜ್ ಆಗ್ಬಿಟ್ಟಿದೆ. ಟಾಟಾ ಕಂಪ್ನಿಯವರು ಹಿಂಬಾಗಿಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2003 ವಿದ್ಯುತ್ ಕಾಯ್ದೆ ಏನು ತಿದ್ದುಪಡಿ ಇದೆ, 14 ಮತ್ತು 15 ಇನ್ನೂ ತಿದ್ದುಪಡಿ ಆಗಿಲ್ಲ. ರಾಷ್ಟ್ರಪತಿ ಅಂಕಿತದಲ್ಲಿದೆ. ರೈತರು ಹೋರಾಟ ನಡೀತಾ ಇದೆ. ವರ್ಷಾನುಗಟ್ಟಲೆ ಊಟ ನಿದ್ದೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ಈ ಒಂದು ವಿದ್ಯುತ್ ಕಾಯ್ದೆ ತಿದ್ದುಪಡಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರೈತರು ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ರು. ಅವರನ್ನ ವಿರೋಧಿಸಿ ಅವ್ರನ್ನ ಕಟ್ಟಾಕಿ, ಆಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಮುಳ್ಳು ಬೇಳೆಗಳನ್ನ ಹಾಕಿ ಅವರು ಒಳಗೆ ಹೋಗಿದ್ದಂಗೆ ಪ್ರೊಟೆಕ್ಟ್ ಮಾಡಿ ಸರ್ಕಾರ ಇನ್ನೂ ಸಹ ಅದನ್ನ ತಡೆ ಹಿಡಿದಿದೆ ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಆದರೆ ಇವತ್ತು ಏನು ನಡ್ಕೊ ಬರ್ತಾ ಇದೆ ಅಂತ ಹೇಳಿದ್ರೆ ಟಾಟಾ ಹಿಂಬಾಗಿಲ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಕೊಟ್ಟಿರುವಂತ 2003 ವಿದ್ಯುತ್ ಕಾಯ್ದೆ ಏನಿದೆ ಅದರಲ್ಲಿ ಒಂದು 500 ಪುಟ ಇತ್ತು ಅಂದ್ರೆ ಎಲ್ಲೋ ಒಂದು ಸ್ಟೇಜ್ನಲ್ಲಿ ಖಾಸಗೀಕರಣಕ್ಕೆ ಇದು ಅವರು ಕೊಡಬಹುದು ಅಥವಾ ಕೊಡಬಾರದು ಅನ್ನೋದ್ರ ಬಗ್ಗೆ ಯಾವುದೋ ಒಂದು ಸೆಂಟೆನ್ಸ್ ಇದ್ದಾಗ ಈ ಟಾಟಾ ಕಂಪ್ನಿಯವರು ಅದನ್ನೇ ಹೈಲೈಟ್ ಮಾಡಿ ಇಂಥ ಸಮಯದಲ್ಲಿ ಆ ಖಾಸಗೀಕರಣಕ್ಕೆ ಪರವಾನಗಿಯನ್ನು ಕೇಳ್ಕೊಂಡು KERC ಹತ್ರ ಹೋಗಿದೆ. ಸೊ ನಾವೇನು ಹೇಳೋದು ಅಂತ ಹೇಳಿದ್ರೆ ನಮ್ಮ ಕಂಪನಿಗಳು ಎಲ್ಲೂ ನಾವು ನಿಷ್ಠೆಯಿಂದ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾ ಇರೋಂಥ ಈ ಕ್ಷೇತ್ರದಲ್ಲಿ ಎಷ್ಟೋ ಜನ ಬಲಿದಾನಗಳನ್ನ ಕೊಟ್ಟು ಎಷ್ಟೋ ಜನ ಹೆಂಡತಿದಿರು ಗಂಡದಿರನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಮಕ್ಕಳು ಅಪ್ಪದಿರನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ತಾಯಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅವರೆಲ್ಲ ಕಳ್ಕೊಂಡಿರೋಂಥ ಜೀವಗಳು ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಇವತ್ತು ಬೃಹತ್ ಆಕಾರದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾವು ರೆಡಿ ಮಾಡಿಟ್ಟಿದ್ದೀವಿ. ಇವತ್ತು ನಮ್ಮ ಹಿರಿಯರು ಹೇಳ್ದಂಗೆ ಅವ್ರು ಬಂದ್ಬಿಟ್ಟು ಕುರ್ಚಿ ಹಾಕೊಂಡು ನಮ್ಮನ್ನ ಒಂದು ಮೆರೆಸುವಂತ ನಮ್ಮನ್ನ ಒಂದು ಆಳುವಂತ ಒಂದು ಪ್ರಕ್ರಿಯೆಗೆ ಇವತ್ತು ಲಾಭದಾಯಕವಾಗಿ ಕಾರ್ಪೊರೇಟ್ ಕಂಪ್ನಿಗಳು ಬರ್ತಾ ಇದ್ದಾವೆ, ಒಳ ನುಸುಳ್ತಾ ಇದೆ. ಈಗ ಒಂದು ಪ್ರಕ್ರಿಯೆಯನ್ನ ನಾವು ತಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಚ್ಚೆತ್ಕೋಬೇಕಾಗುತ್ತೆ. ನಮ್ಮ ಎಂಪ್ಲಾಯೀಸ್ ಏನಿದೀವಿ ನಾವು ಇದುವರೆಗೂ ಒಳ್ಳೆ ಸೇವೆಯನ್ನ ಕೊಟ್ಟು ಗ್ರಾಹಕರಲ್ಲಿ ಒಳ್ಳೆ ಹೆಸರುಗಳನ್ನ ತಗೊಂಡಿದ್ದೀವಿ. ಆಗಲೇ ನಮ್ಮ ಸಾಹೇಬ್ ಹೇಳ್ದಂಗೆ ಸರ್ಕಾರ ಮಟ್ಟದಲ್ಲಿ ಏನು ನಮಗೆ ಸವಲತ್ತುಗಳು ಕೊಡ್ತಾ ಇದ್ದಾರೆ ಆ ಸವಲತ್ತುಗಳನ್ನ ಕೆಳ ಹಂತದ ಒಬ್ಬ ಗ್ರಾಹಕನಿಗೂ ಹೋಗಿ ತಲುಪಿಸುವಲ್ಲಿ ರಾತ್ರಿ ಹಗಲು ನಾವು ನಿಷ್ಠೆಯಿಂದ ಕೆಲಸ ಮಾಡಿ ಪ್ರತಿಯೊಬ್ಬ ಗ್ರಾಹಕನಿಗೂ ಆ ಲಾಭದಾಯಕವಾದಂಥ ಸರ್ಕಾರಿ ಸವಲತ್ತುಗಳನ್ನ ಕೊಡುವಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ನಿಷ್ಠೆಯಿಂದ ಕೆಲಸ ಮಾಡುವಂತಹ ಈ ಒಂದು ಸಂಸ್ಥೆಯಲ್ಲಿ ಇಷ್ಟು ಜನ ನೌಕರರ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದಾಗ ಈ ಟಾಟಾ ಕಂಪ್ನಿ ಕಾರ್ಪೊರೇಟ್ ಕಂಪ್ನಿಗಳು ಲಾಭದಾಯಕವಾಗಿ ಬಂದು ಈ ಸಂಸ್ಥೆಯನ್ನ ಆವರಿಸ್ಕೊಂಡು ಇವತ್ತು ಲಾಭ ಪಡೆಯಲಿಕ್ಕಾಗಿ ಈ ಖಾಸಗೀಕರಣದ ಬಗ್ಗೆ ಏನಾಗುತ್ತೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋದ್ರೆ ರೈತರಿಗೆ ಅನ್ಯಾಯ ಆಗುತ್ತೆ, ಭಾಗ್ಯಜ್ಯೋತಿ ಕೊಟ್ಟವರಿಗೆ ತೊಂದರೆ ಆಗುತ್ತೆ. IP ಸೆಟ್ಟು ಬಂಗಾರಪ್ಪನವ್ರ ಕಾಲದಿಂದನೂ ಇಲ್ಲಿವರೆಗೂ ಸಹ ನಾವು ಫ್ರೀ ಕೊಡ್ತಾ ಇದ್ದೀವಿ. ಈ ಸರ್ಕಾರಿ ಸವಲತ್ತುಗಳು ಏನು ಬರ್ತಾ ಇದೆ ನೇರವಾಗಿ ರೈತರಿಗೆ ಕೊಡ್ತಾ ಇದ್ದೀವಿ. ಈಗ ಆ ಸವಲತ್ತುಗಳೆಲ್ಲ ಏನು ಅವ್ರು ಕೊಡ್ತಾರೆ, ಈಗೇನು ಹೇಳ್ತಾರೆ ಅವ್ರು ಬರೋ ತನಕನೂ ಯಾವುದೇ ಸವಲತ್ತಿಗೂ ತೊಂದರೆ ಕೊಡೋದಿಲ್ಲ, ನಿಮ್ಮ ಎಂಪ್ಲಾಯೀಸ್ಗಳಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಹೆಸ್ಕಾಮ್ಗಳು ಇದು ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡುತ್ತೆ, ನಾವು ಯಾವುದೇ ರೀತಿಯ ನಿಮಗೆ ತೊಂದರೆ ಕೊಡಲ್ಲ. ಆದ್ರೇನು ಪಾರ್ಟ್ನರ್ಶಿಪ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ಏನು ಜಿಯೋ ಮತ್ತು ಟಾಟಾ ಇಂಡಿಕಾಮು ಟಾಟಾ ಇವರು ಏನು PNTನ ತಗೊಳ್ಬೇಕಾದ್ರೆ ಏನು ಭರವಸೆಗಳು ಕೊಟ್ಟರು ಅದೇ ರೀತಿಯ ಭರವಸೆಗಳನ್ನ ಇವತ್ತು ಟಾಟಾ ಕೊಡ್ತಾ ಇದೆ.